ಐಸು ಮೇಡಮ್ ಅವರೇ, ಯಾಕೆ ಹಿಂಗೆ ತಿಂಡಿನೂ ತಿಂದೆ ಕುಂತ್ಕೊಂಡ್ಬಿಟ್ರಿ? ಅಲ್ಲ, ನೀವೇನು ಹೇಳ್ದೆ ಹಿಂಗೆ ಸುಮ್ಕೆ ಎದ್ಬಿಟ್ರೆ ನಂಗೆ ಏನು ಅರ್ಥ ಆದತ್ತೆ ಹೇಳಿ? ನೋಡಿ, ಅದೇನು ಅಂತ ಬಾಯಿ ಬಿಟ್ಟು ಮಾತಾಡಿ ಮೇಡಮ್ ಅವರೇ. ಯಾಕೆ ಹಿಂಗೆ ಕೋಪ ಮಾಡ್ಕೊಂಡು ಹೋಯ್ತಾ ಇದ್ದೀರಾ? ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್. ಏನು ಒಂಟಿ ಆಗಿರ್ಬೇಕೆ? ಯಾಕೆ ಮೇಡಮ್ ಅವರೇ? ಅಲ್ಲ, ನೀವು ಹಿಂಗೆ ಉಪವಾಸ ಕುಂತ್ರೆ ನಿಮ್ಮ ಆರೋಗ್ಯದ ಗತಿ ಏನು ಹೇಳಿ? ಅಲ್ಲ, 3 ಜನರ ಮುಂದೆ ಕಬಡ್ಡಿ ಆಡೋದಕ್ಕೆ 1 ತಂಡ ಸಾಕು ಅಂತ ಹೇಳಿ ಬಂದಿದ್ರಿ. ಈಗ ನೋಡಿದ್ರೆ ನಿಮ್ಮ ತಮ್ಮನ ತಂಡನೂ ಆಡ್ಲಿ ಅಂತಂದ್ರಲ್ಲ, ಇದರಿಂದ ನಿಮ್ಮ ಮರ್ಯಾದೆ ಹೋಗಲ್ವಾ? ಅಲ್ಲ ಮೇಡಮ್ ಅವರೇ, ತಮ್ಮಯ್ಯ ಆಡ್ತೀನಿ ಅಂತ ಹೇಳ್ದ ಅಂದ್ವೆ ಅವನು ಆಸೆ ಪಟ್ಟಂಗೆ. ಅವ್ರ ಆಸೆಗೋಸ್ಕರ ನೀವು ಮರ್ಯಾದೆ ಕಳ್ಕೊತೀರಾ. ನಾಳೆ ದಿನ ಅವ್ರು ಆಡಿ ಏನಾದ್ರು ಅವನ್ ಕಬಡ್ಡಿ ಆಡಿ ಗೆದ್ದು ನಿನ್ ಗಂಡನ್ ಪಟ್ಟ ಕಿತ್ಕೊಬಿಡ್ತಾನೆ ಅನ್ನೋ ಭಯ ಶುರು ಐತೆ. ಆಡ್ಲಿ ಬಿಡು, ಈಟು ವರ್ಷ ರಂಗೇಗೌಡನು ಆಡಿ ಗೆದ್ದಿರ್ಲಿಲ್ವೇ? ಇವಾಗ ಮಹೇಶನು ಆಡಿ ಮುಂದಿನ ಕಂಕಣ ಕಟ್ಟಿಸ್ಕೊಳ್ಳಿ ಬಿಡು. ಈಟನ್ ಹೊಟ್ಟೆ ಉರಿ ಆದ್ರೆ ಸ್ಯಾನೆ ಕಷ್ಟ ಅದೆ. ಅವ್ರು ಗೆದ್ದು ಪಟ್ಟನ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಆತಂಕ ನನಗಿಲ್ಲ. ಯಾಕಂದ್ರೆ ಪಟ್ಟ ಇಲ್ದೇ ಇದ್ರು, ರಾಜ್ಯ ಇಲ್ದೇ ಇದ್ರು ಇವ್ರು ರಾಜಾನೆ. ಅಷ್ಟೇ ಯಾಕೆ, ಸೈನ್ಯ ಇಲ್ದೆ ಸಿಂಗಲ್ ಆಗಿದ್ರು ಇವ್ರು ರಾಜಾನೆ. ಆ ಪಟ್ಟನ ಜನ ಯಾವಾಗ್ಲೂ ಇವ್ರು ಕೊಟ್ಟಾಗಿದೆ. ಅದನ್ನ ಮಹೇಶ್ ಅಲ್ಲ ಅಂತವ್ರು 10 ಜನ ಬಂದ್ರು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಭಯ ಇಲ್ದೇ ಇದ್ದಿದ್ರೆ ಮತ್ತ್ಯಾಕೆ ಮಧ್ಯದಲ್ಲಿ ಬಾಯಿ ಹಾಕಿಯ? ಬೇರೆ ಯಾರು ಕಂಕಣ ಕಟ್ಕೊಳ್ಳೋದಕ್ಕಿಂತ ನಮ್ಮ ಮಹೇಶನೇ ಕಟ್ಟಿಸ್ಕೊಳ್ಳಿ ಬಿಡು. ಅವನೇನಾರು ರಂಗೇಗೌಡನ ಇರೋದ್ನಾಗ ಆಡ್ತಿದ್ನೆ ಇಲ್ಲ ತಾನೆ? ಮಹೇಶ ಗೆದ್ದು ಕಂಕಣ ಕಟ್ಟಿಸ್ಕೊಂಡ್ರೆ ಇಷ್ಟು ವರ್ಷ ನನ್ನ ಗಂಡ ಕಾಪಾಡ್ಕೊಂಡ್ ಬಂದಿರೋ ಮರ್ಯಾದೆನ ನಮ್ಮ ಕುಟುಂಬದವರು ಉಳಿಸ್ಕೊಂಡು ಹೋಗ್ತಿದ್ದಾರೆ ಅಂತ ನಾನು ನಿಮ್ಮಷ್ಟೇ ಸಂತೋಷ ಪಡ್ತೀನಿ. ಹಂಗಿರನಾಗ ಸುಮ್ಕೆ ಯಾಕೆ ವಾದ ಮಾಡಿಯಾ? ನಿನ್ನೆ ಪಂಚಾಯ್ತಿಲಿ ಈ ಊರಿಂದ ಒಂದೇ ತಂಡ ಸಾಕು, ಅದು ಗೋಪಾಲನ್ ತಂಡ ಆಗಿರ್ಲಿ ಅಂತ ಮಾತು ಕೊಟ್ಟು ಬಂದಿದ್ದಾರೆ. ಹೀಗಿರ್ಬೇಕಾದ್ರೆ ಈಗ ಮಹೇಶ್ ಅವ್ರು ಆಟ ಆಡಿದ್ರೆ ಇವ್ರ ಮರ್ಯಾದೆ ಏನಾಗ್ಬೇಕು ಹೇಳಿ? ನಮ್ಮ ಹಳ್ಳಿ ಜನಗಳೆಲ್ಲ ಈಗ ರಂಗೇಗೌಡರ ಕೈನಾಗ ಏನೂ ಅರಿಯಕ್ಕಿಲ್ಲ. ಆ ಸಕ್ರಿ ಸಂಕ್ರೇಗೌಡ ಅವ್ನ ಮಕ್ಳು ಬಂದಿಟ್ಗೆ ಎದ್ರಕೊಂಡು ಓಡ್ಬಿಟ್ಟ ಅಂತ ಮಾತಾಡ್ಕೊತಿರೋವಾಗ ಯಾವ ತಮ್ಮನ್ ತಾನೇ ಕೆಚ್ ಬರಕ್ಕಿಲ್ಲ ಹೇಳಿ? ಅದೇ ಜನರ ಬಗ್ಗೆ ನನಗೂ ಯೋಚನೆ ಆಗಿರೋದು. ಇವ್ರು ಬೇಡ ಅಂತ ತೀರ್ಮಾನ ಕೊಟ್ಟಿದ್ದಾರೆ, ಅದಕ್ಕೆ ಬೆಲೆ ಕೊಡ್ಬೇಕಲ್ವಾ? ಈಗ ನೋಡಿದ್ರೆ ಮಹೇಶ್ ಅವ್ರು ಆಡ್ಬೇಕು ಅಂತಿದ್ದಾರೆ. ಇವ್ರ ಜನರಿಗೆ ಏನು ಅಂತ ಉತ್ತರ ಕೊಡ್ತಾರೆ ನೋಡವ? ಅವನ ಜನಗಳಿಗೆ ಮಾತ್ರ ಉತ್ತರ ಕೊಟ್ಟು ಅವ್ರ ಬಾಯಿ ಮುಚ್ಚಕ್ಕೆ ಹೋಯ್ತಾರೆ. ರಂಗೇಗೌಡನ ತಮ್ಮ ಆಡ್ತಾವನೆಂದ್ರೆ ಜನಗಳು ಯಾರು ವ್ಯಾಸರ ಮಾಡ್ಕೊಳಕ್ಕಿಲ್ಲ, ಇನ್ನೂ ಅವನಿಗೆ ಬೆಂಬಲ ಕೊಡ್ತಾರೆ. ಅತ್ತೆ, ಆದರೂ ಇವ್ರು ಕೊಟ್ಟಿರೋ ತೀರ್ಮಾನ ಅದಕ್ಕೇನಂತವ? ನಾಳೆಗೆ ಹೋಗಿ ಹೊಸ ತೀರ್ಮಾನ ಹೇಳಿದ್ರಾಯ್ತು. ಅವ್ವ, ಐಸು ಮೇಡಮ್ ಅವರೇ, ಹೊಸಿ ಸಮಾಧಾನ ತಗೊಳ್ಳಿ. ನೋಡಿ, ಈ ವಿಚಾರದಲ್ಲಿ ತಮ್ಮಯ್ಯ ತಗೊಂಡಿರೋ ನಿರ್ಧಾರ ಸರಿಯಾಗದೆ. ನೀವು ಮಾತಾಡ್ತಿರೋದ್ರಲ್ಲೂ ನ್ಯಾಯ ಅದೇ. ಹಳ್ಳಿ ಜನ ನನ್ನ ಬಗ್ಗೆ ಆಡ್ಕತಾರೆ ಅಂತ ತಮ್ಮಯ್ಯ ತಾನೇ ಆಡಿ ನನ್ನ ಮರ್ಯಾದೆ ಕಾಪಾಡ್ತೀನಿ ಅಂತ ಹೊಂಟು ನಿಂತವನೆ. ನಾನು ಹಳ್ಳಿ ಜನಕ್ಕೆಲ್ಲ ಮಾತು ಕೊಟ್ಟಿದ್ದೀನಿ ಅಂತ ನೀವು ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಇಬ್ಬರು ದಾರಿ ಬೇರೆ ಆದ್ರೂ ಅದರ ಉದ್ದೇಶ ಮಾತ್ರ ನನ್ನ ಮರ್ಯಾದೆ ಕಾಪಾಡೋದು ಅನ್ನೋದಯ್ಯ. ನನಗೆ ನಿಮ್ಮಂಥ ಹೆಂಡ್ರು ಮಹೇಶನಂತ ತಮ್ಮಯ್ಯನೂ ಪಡೆಯೋಕ್ಕೆ ನಾನು ಸ್ಯಾನೇ ಅದೃಷ್ಟ ಮಾಡಿದ್ದೀನಿ.